ನಮಸ್ಕಾರ ಎಲ್ಲರಿಗೂ. ನಾವು ನಿಮ್ಮ ಉತ್ತರ ಕರ್ನಾಟಕದ ಹೊಸ ಯೂಟ್ಯೂಬರ್ಸ್. ನಾವು ಇವತ್ತು ಗೋಕಾಕದಿಂದ ಉಳಿವಿ ಹೊಂಟೆವು. ಈಗ ನಾವು ಗೋಕಾಕದಿಂದ ಕಿತ್ತೂರು ಹೊಂಟೆವು. ಸುಮಾರು 73 ಕಿಲೋಮೀಟ್ರ್ ಐತಿ. ಈಗ ನಾವು ಕಿತ್ತೂರದಾಗೋದು. ಕಿತ್ತೂರದಿಂದ ಉಳಿವಿ ಸುಮಾರು 107 ಕಿಲೋಮೀಟ್ರ್ ಐತಿ. ಕಿತ್ತೂರದಿಂದ ಸ್ಟಾರ್ಟ್ ಆಯ್ತು ನೋಡ್ರಪ್ಪ ಘಾಟ್ ಸೆಕ್ಷನ್. ಇಲ್ಲಿಂದ ಇನ್ನು ಪೂರಾ ಘಾಟ್ ಸೆಕ್ಷನ್ ಕೂಡಿರ್ತೈತಿ. ಬರೀ ಜರ್ನಿ ಹೆಂಗೈತಿ ನೋಡೋಣ. ಉಳ್ವಿಗೆ ಹೋಗಕ್ಕೆ 2 ದಾರಿ ಇದ್ದಾವೆ. ಒಂದು ಅನ್ಶಿ ಘಾಟ್ದಿಂದ ಆದ್ರೆ ಇನ್ನೊಂದು ಸೂಪರ್ ಡ್ಯಾಮ್ ಬ್ರಿಡ್ಜ್ ಮುಖಾಂತರ ಹೋಗ್ಬೋದು. 2 ಕಡೆ ಚೆಕ್ ಪೋಸ್ಟ್ ಹತ್ತಾವ. ಈಗ ನಾವು ಅನ್ಶಿ ಘಾಟ್ದಿಂದ ಹೋಗ್ಬೇಕು. ಉಳ್ವಿ 22 ಕಿಲೋಮೀಟ್ರ್ ಐತಿ. ಭಾಳ ರಿಕ್ವೆಸ್ಟ್ ಮಾಡ್ಕೊಂಬಂದು ಒಳಗೆ ಬಿಡಾತ್ರಿಕೆಲ್ಲ ಯಾರಿಗೂ. ಇಲ್ಲಿಂದ ನೋಡಿರ್ಬೇಕಾದ್ರೆ ನೀವು ಎಷ್ಟು ಯಾರೂ ಇಲ್ಲಿ ಸುತ್ತಮುತ್ತ ಬರೀ ಫುಲ್ ಕಾರ್ಡ್ ಐತಿ ಇದ್ರೊಳಗೆ. ಹಿಂಗಾಗಿ ಒಳಗೆ ಯಾರನ್ನ ಬಡ್ದಾರ್ಕಾಗಿರು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಬಂದೀವಿ. ಈಗ ಮುಂದೆ ಇನ್ನೂ 22 ಕಿಲೋಮೀಟ್ರ್ ಹೋಗ್ಬೇಕು. ನೋಡೋಣ ಮುಂದ್ಗಡೆ ಹೋಗೋಣ. ಭಾಳ ಮಾತ್ರ ಘಾಟ್ ಸೆಕ್ಷನ್ ಮಾತ್ರ ಭಾಳ ಐತಿ. ಭಾಳ ಸ್ಲೋನ್ಯಾಗೂ ಬರಬೇಕು, ಭಾಳ ಸ್ಪೀಡು ಬರೋಂಗಿಲ್ಲ. ಮತ್ತು ಹಾರ್ನಾಗಿರ್ನ ಏನೂ ಬಾರಿಸೋಂಗಿಲ್ಲ ಅಂತ ಹೇಳಿದಾರೋ. ಅಲೌಡ್ ಇಲ್ಲ. ಒಟ್ಟು ಹಿಂಗೆ ಮಾಡಿ ಬಂದಿವೆ. ನೋಡೋಣ ಮುಂದ್ಗಡೆ ಹೋಗ್ತೀವಿ ಏನಾಗ್ತೈತೆ ಅಂತ. ಹಳ್ಯಾದ ಊಟ ಮಾಡ್ಕೊಂಬಂದು ಚಲೋ ಆಯ್ತು. ಇಲ್ಲಿ ನೋಡ್ರೆ ಒಂದು ಹೋಟೆಲ್ಗಳಿಲ್ಲ, ಏನೂ ಇಲ್ಲ. ಪೂರಾ ಘಾಟ್ ಸೆಕ್ಷನ್ ಐತಿ. ಊರುಗಳದಾವು, ಎಲ್ಲ ಮನೆಗಳೆಲ್ಲ ಹಾಳು ಬಿದ್ದಾವು. ಪ್ಲೇಸ್ಮೆಂಟ್ ನೋಡ್ರೆ ಭಯಂಕರ ಅನಾಹುತ ಐತಿದ ಇಲ್ಲಿ. ಮತ್ತು ಮಳೆಗಾಲ ಅಂತರೂ ಬರೋದು ಸ್ವಲ್ಪ ರಿಸ್ಕ್ ಐತಿ. ಯಾಕಂದ್ರೆ ನೀರು ಬರೋದ ಪೋರ್ಸಿಗೆ ರೋಡಿಗೆ ಎಲ್ಲ ಐತಿ. ನೋಡಿ ಇವ್ರು ಯಾರೋ ಅಂಕಲ್ ಈಗ ದಾಟಿ ಹೋದ್ರು ಒಬ್ಬರು ನಮಗೆ. ಇವರೊಬ್ಬರ ಭೇಟಿ ಆದ್ರು ನೋಡಿ ನಮಗೆ. ಇನ್ನೂವರೆಗೂ ಯಾರು ಭೇಟಿ ಆಗಿರ್ಕಿಲ್ಲ ಇಲ್ಲಿ. ಭಾಳ ಸೆಕ್ಷನ್ ಗಾಡಿ ನೋಡಿರಿ. ಬರುವಾಗ ಎಲ್ಲ ಬೈಕ್ ಎಲ್ಲ ಆಯಿಲ್ ಸರ್ವಿಸಿಂಗ್ ಎಲ್ಲ ಮಾಡ್ಕೊಂಬರ್ರಿ. ಸ್ವಲ್ಪ ನಿಮ್ಮ ಸೇಫ್ಟಿ ಒಳಗೆ ಬರ್ರಿ. ಯಾಕಂದ್ರೆ ಈ ಪ್ಲೇಸ್ ಭಾಳ ಡೇಂಜರ್ ಐತಿ. ಸುಮಾರು 33 ಕಿಲೋಮೀಟ್ರ್ ಆದಷ್ಟು ಸಿಗೋದಿಲ್ಲ ನಿಮ್ಗೆ. ಯಾವ ಅಂಗಡಿಗಳು ಸಿಗೋದಿಲ್ಲ, ಏನೂ ಸಿಗೋದಿಲ್ಲ ನಿಮಗೆ. ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಹೋಗುವಾಗ ಹೆಂಗೈತಂತ. ನೋಡಿರಿ ವಿಚಾರ ಮಾಡಿ ಬರ್ರಿ. ಇಲ್ಲಕ್ಕೆ ಇನ್ನೊಂದು ಪ್ಲೇಸ್ ಐತೆ ಅಂತ ಏನಿಲ್ಲ, ಅದು ಸ್ವಲ್ಪ ಸೇಫ್ಟಿ ಜಾಗ ಐತಿ. ಆದರೆ ಇದು ಸೇಫ್ಟಿ ಜಾಗ ಇಲ್ಲ. ಯಾಕಂದ್ರೆ ನಮಗೆ ಅಡ್ವಾನ್ಸ್ ಹೇಳಿದ್ರಿ ಚೆಕ್ ಪೋಸ್ಟ್ ಒಳಗೆ ರಿಸ್ಕ್ ಐತಿ, ನೋಡ್ಕೊಂಡು ಹೋಗಿ ಒಳಗೆ ಏನೂ ಇಲ್ಲ ಅಂತ. ಆದರೂ ನಾವು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಬಂದೆವು. ಅದರೊಳಗೂ ಇದು ನಮ್ದು ಫಸ್ಟ್ ಲಾಗ. ಹೆಂಗೆ ಆಗ್ತಿತ್ತು ಗೊತ್ತಿಲ್ಲ. ಹೊರಗಾತೇವೆ. ಇನ್ನೂ ದೂರ ಐತಿ. ಇನ್ನೂ ಸುಮಾರು ಒಂದು 22 ಕಿಲೋಮೀಟ್ರ್ ಇರ್ಬೋದು ಮೇ ಬಿ. ಇವತ್ತು ಬೇರೆ ಸಂಕ್ರಾಂತಿ ಬೇರೆ. ಎಲ್ಲ ಮನೆಯವ್ರ ಬೇರೆ ಕಡೆ ಹೋಗಿದ್ದಾರೆ. ನಾವು ನೋಡ್ರಿ ಇಲ್ಲಿ ಉಳಿಗೆ ಬಂದು ಮನ್ಯಾಗ ಬೇಯಿಸ್ಕೊಂಡು ಎಲ್ಲರ ಕಡೆ ಅಲ್ಲಿ ಹೋಗ್ಬೇಡ ಅನ್ನತ್ತಿದ್ರು. ನಮ್ಮ ಜೊತೆ ಬಾರಿ ಅಂದ್ರೆ ಆದರೂ ನಾವು ಬಂದು. ಯಾಕಂದ್ರೆ ವ್ಲಾಗ್ ಮಾಡ್ಬೇಕನ್ನೋ ಹುಚ್ಚು ನಮಗೆ. ಫಸ್ಟ್ ವ್ಲಾಗ್ ಐತಿದ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನೋಡಿರಿ ಇದೊಂದು ಸಿಕ್ ನೋಡ್ರಿ ಈ ಗಾಡಿ. ಇದು ನಮ್ಗೆ ಫಸ್ಟ್ ಬಂದಿತ್ತು ಇದು ಗಾಡಿ. ನೋಡಿರಿ ಆದಷ್ಟು ಈ ಕಾರ್ ಫಾಲೋ ಮಾಡ್ಕೊಂಡು ಹೊಂಟು. ಯಾಕಂದ್ರೆ ನಮಗೂ ಒಂದು ಸ್ವಲ್ಪ ಸೇಫ್ಟಿ ಇರಲಿ ಅಂತ. ಹಾಂ, ಇಲ್ಲ ಬೋರ್ಡ್ ದಾಟಿತ್ತು ನೋಡಿರಿ. ಇದು ಇನ್ನು ಸಿಂತೇರ್ ರಾಕ್ಸ್ 3 ಕಿಲೋಮೀಟ್ರ್ ಐತಿ. 3 ಕಿಲೋಮೀಟ್ರ್ ಮುಂದಂದ್ರೆ ಸಿಂತೇರ್ ರಾಕ್ಸ್ ಅಂದ್ರೆ ಗುಂದಕ್ ಅನ್ನೋ ಊರು ಐತಿ. ಆ ಗುಂದಕ್ ಊರದಾಗ ಸಿಂತೇರ್ ರಾಕ್ಸ್ ಅನ್ನೋ ಸಿಟಿಲಿ ಬಂಡಿ ಐತಂತ. ನೋಡಿರಿ ಇದು ಸುಮಾರು 300 ಅಡಿ ಎತ್ತರ ಒಳಗೆ ಬಂಡಿ ಐತಿ. ಇಲ್ಲಿ ಬಹುಶಃ ಕೆಲಸ ನಡೆಯೈತೆ. ಆಮೇಲೆ ಅಯ್ಯೋ ಧೂಳು ಎಬ್ಸ್ಕೊಂಡು ಹೋದೆವ. ಇನ್ನು ಸ್ವಲ್ಪ ಏಟ್ ಮಾಡೋಂತ ಹೋಗೋಣ್ರಿ. ಭಾಳ ಧೂಳು ಐತಿ ಇಲ್ಲಿ. ಮತ್ತು ಒಳ್ಳೆ ಧೂಳನ್ನೇ ಹೋಗೋದು ಮತ್ತು ಬಿದ್ದು ಪೆಟ್ಟು ಹಚ್ಕೋದು ಬೇಡ. ಬರೀ ಸಾವಕಾಶ ಹೋಗೋನು. ನೋಡಿಲ್ಲ ಅಷ್ಟೇ ಸಿಕ್ಕರು ನೋಡಪ್ಪ ಯಾರು ಕೆಲಸಗಾರ ಅಷ್ಟೇ. ಇದು ದಟ್ಟವಾದ ಅರಣ್ಯ ಪ್ರದೇಶ ಬಂತು ನೋಡಿರಿ ಸಿಂತೇರ್ ರಾಕ್ಸ್. ಸಿಂತೇರ್ ರಾಕ್ಸ್ ವಿಶೇಷತೆ ಏನು ಹೇಳ್ತೀನಿ ನೋಡಿರಿ. ಇಲ್ಲಿ ಒಂದು ಶಿಲೆ ಐತಿ 300 ಅಡಿ ಎತ್ತರೊಳಗೆ. ಬಂಡೆನೂ ಅಂತಾರೆ ಅದಕ್ಕೆ. ಈ ಬಂಡೆ ಶಿಥಿಲೀಕರಣದಿಂದ ಒಂದು ಬೃಹತ್ ಭೂ ರಚನೆ ಆಗೈತಿ. ಸಿಂತೇರ್ ಬಂಡೆ ತಟದಾಗ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಕಾವೇರಿ ನದಿ ಐತಿ. ನೋಡಿರಿ ಸಿಂತೇರ್ ರಾಕ್ಸ್ ತೋರಿಸ್ತೀನಿ ನಿಮಗೆ ಹೆಂಗೈತೆ ಅನ್ನೋದು. ಪ್ಲೇಸ್ ಮಾತ್ರ ಮಸ್ತ್ ಐತಿ. ನೋಡೋಣ್ರಿ ಹೆಂಗೈತೆ. ನೀರೊಳಗಂತೂ ಇಳಿಬೇಡ ಅಂತ ಹೇಳಿದಾರು. ನೋಡೋಣ ಹೆಂಗೈತೆ ಅಂತ. ವೆಲ್ಕಮ್ ಟು ಸಿಂತೇರಿ ರಾಕ್ಸ್. ಹೆಂಗಿತ್ತು ನೋಡ್ರಿ ಬ್ಯಾಕ್ ಸೈಡ. ಈಗ ನೋಡೋಣ ಹೆಂಗೈತಿದ ಪ್ಲೇಸ್ಮೆಂಟ್ ಅಂತ. ನಾನು ಈಗ ಕೆಳಗಡೆ ಹೋಗ್ತೀನಿ. ನೋಡ್ರಿ ಇದು ಸಿಂತೇರಿ ರಾಕ್ಸ. ಈಗ ಹೊಂಟೇವು ಕೆಳಗಡೆ. ನೋಡೋಣ ಏನೈತಂತ. ಮೆಟ್ಲ ಒಂದು ಇಳ್ಯಾಕೆ ಬಾಯ್ ಕಟ್ಟಿದಾಕತ್ತೈತಿ. ನೋಡು ಬರ್ರಿ ಏನೈತಂತ. ಇದು ಸಿಂತೇರಿ ರಾಕ್ಸ. ಇಲ್ಲಿ ಈಜಾಕ್ ಮಾತ್ರ ಪರ್ಮಿಷನ್ ಇಲ್ಲ ಯಾರಿಗೂ ಅಲೌಡ್ ಮಾಡೋದಿಲ್ಲ ಅಂತ. ಈಗ ಆಲ್ರೆಡಿ 14 ಜನ ಸತ್ತಿದ್ದಾರೆ. ಈಗ ನಮಗೂ ಅಲೌಡ್ ಇಲ್ಲ ಅಂತ ಹೇಳಿದಾರೆ. ಹಿಂಗೈತೆ ನೋಡ್ರಿ ಸಿಂತೇರಿ ರಾಕ್ಸ್. ಗುಡ್ಡದ ಮೇಲೆ ಪೂರ ಗಿಡಗಳದಾವು. ಇಲ್ಲಿ ಕೆಳಗಡೆ ನೀರು ಹರಿಯತೈತಿ. ವಾತಾವರಣ ಮಾತ್ರ ಬೆಸ್ಟ್ ಐತಿ. ನೋಡ್ರಿ ಹೆಂಗೈತಂತ.
ಇದೆ ನೋಡ್ರಿ ಚೆಕ್ ಪೋಸ್ಟ್ ಸ್ಟ್ಯಾಂಡ್ ಬಂತೀಗ. ನೆಕ್ಸ್ಟ್ ನೀವು ರಿಟರ್ನಿಂಗ್ ಬರ್ಬೇಕಂದ್ರೆ ಅಲೌಡ್ ಮಾಡೋದಿಲ್ಲ. ಈಗ ನೆಕ್ಸ್ಟ್ ಉಳಿವಿ 4 ಕಿಲೋಮೀಟ್ರ್ ಉಳಿತು. ಅಂದರೆ ಈಗ ಫಸ್ಟ್ ಪ್ರವೇಶ ದ್ವಾರ ಹತ್ತೈತೆ ನಮ್ಗೆ. ಪ್ರವೇಶ ದ್ವಾರದಿಂದ 4 ಕಿಲೋಮೀಟ್ರ್ ಒಳಗೆ ಮಹಾದ್ವಾರಕ್ಕೆ ಮೇನ್ ಮಹಾದ್ವಾರಕ್ಕೆ ಹೋಗ್ಬೇಕಂದ್ರೆ. ಉಳಿವಿ ವಿಶೇಷತೆ ಏನಂದ್ರೆ ಉಳಿ ಒಳಗೆ ಪ್ರತ್ಯೇಕ ಚನ್ನಬಸವೇಶ್ವರ ದೇವಾಲಯ ಐತಿ. ಇಲ್ಲಿ ಜಾಸ್ತಿ ಆಲ್ಮೋಸ್ಟ್ ಲಿಂಗಾಯತರ ಜನನ ಬರ್ತಾರೆ. ಯಾಕಂದ್ರೆ ಇದು ಲಿಂಗಾಯತರ ಜನರ ಬಹುವಾಗಿ ಗೌರವಿಸುವ ಮತ್ತು ಚನ್ನಬಸವಣ್ಣವರ ಸಮಾಧಿ ಐತಿ ಇಲ್ಲಿ. ಹೀಗಾಗಿ ಇಲ್ಲಿ ಜನ ಜಾಸ್ತಿ ಬರ್ತಾರೆ. ಸುಮಾರು 12 ಶತಮಾನ ಒಳಗೆ ಚನ್ನಬಸವಣ್ಣವರ ಲಿಂಗೈಕ್ಯ ಆಗೋ ಮೊದಲು ಕಲ್ಯಾಣದಿಂದ ಇಲ್ಲಿ ಉಳಿವಿಗೆ ಈ ಪ್ಲೇಸ್ ಅಂದ್ರೆ ಉಳಿವಿಗೆ ಬರ್ತಾರೆ. ಈಗ ನೀವು ನೋಡತ್ತೀರಿ ನನ್ನ ರೈಟ್ ಸೈಡ ಇದು ಕಲ್ಯಾಣ ಮಂಟಪ. ಇಲ್ಲಿ ಮದುವೆಗದು ವ್ಯವಸ್ಥೆ ಐತಿ. ಇನ್ನೊಂದು ನೋಡತ್ತಿದ್ರಿ ಇಲ್ಲಿ ನಿಮ್ಗೆ ತೋರ್ಸತ್ತೀನಿ ಊಟದ ವ್ಯವಸ್ಥೆ ಅಂದ್ರೆ ಮಹಾಪ್ರಸಾದ ವ್ಯವಸ್ಥೆ ಇರ್ತೈತಿ. 3 ಟೈಮ್ ಇರ್ತೈತಿ. ವರ್ಷದಿಡ್ಡಿ ಅಂದ್ರೆ ಪ್ರತಿದಿನವೂ ಸಹಿತ ಇಲ್ಲಿ ಊಟದ ವ್ಯವಸ್ಥೆ ಅಂದ್ರೆ ಮಹಾಪ್ರಸಾದ ವ್ಯವಸ್ಥೆನ ಮಾಡಿದ್ದಾರೆ. ಅಲ್ಲಿ ಜೂಮ್ ಹಾಕಿ ತೋರಿಸಿದ್ದು ನಿಮ್ಗೆ ಅಲ್ಲಿ ಇರ್ತೈತಿ 3 ಟೈಮ್. ಅದು ಟೈಮ್ ಟು ಟೈಮ್ ಐತೆ ಮತ್ತು ಯಾವಾಗ ಬೇಕು ಹಂಗೆ ಸಿಗೋದಿಲ್ಲ. ಈಗ ನಾವು ಕೆಳಗಡೆ ಹೊಂಟಿವಿ ನೋಡು, ಇದು ನಮ್ಮದು ದೇವಸ್ಥಾನ. ಗೋಪುರ ಕಾಣತಿತ್ತಲ್ಲ ಅದ್ರೊಳಗೇ ಇರೋದು ದೇವಸ್ಥಾನ. ಇಲ್ಲಿ ನೋಡ್ರಿ ಹೋಗ್ತೀವಿ. ಈಗ ವಿಡಿಯೋ ಮಾಡೋಕೆ ಅಲೌಡ್ ಇಲ್ಲ ಅಂತ ಹೇಳಿದ್ದಾರೆ. ಇದು ಉಳಿವಿಯ ಬೆಳ್ಳಿ ರಥ ನೋಡ್ರಿ ಯಾವ ಥರ ಆಯ್ತಂತ ತೋರ್ಸತ್ತೀನಿ. ಎಲ್ಲ ಗೇಟ್ ಹಾಕಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಇದು ಸ್ನಾನದ ಕೊಳ. ಇದು ನೋಡ್ರಿ ಸೂಪರ್ ಡ್ಯಾಮ್. ಅಲ್ಲಿ ಮುಂದ್ಗಡೆ ಕಾಣ್ತೈತಿ, ಆದರೆ ನಮ್ಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ನಿಮ್ಗೆ ಆಗಲೇ ಸ್ಟಾರ್ಟಿಂಗದ ಹೇಗಿದೆ 2 ದಾರಿ ಇದಾವೆ ಅಂತ. ಆದರೆ ನಾವು ಅಲ್ಲಿ ಚೆಕ್ ಪೋಸ್ಟಿಂದ ಹಂಗೆ ರಿಟರ್ನ್ ಬಿಡಲಿಲ್ಲ. ಅದಕ್ಕೆ ಈ ಪ್ಲೇಸಿಂದ ಬಂದು ಇದು ಸೂಪರ್ ಡ್ಯಾಮ್ ಬ್ರಿಡ್ಜ್ ಮುಖಾಂತರ ಹೋಗ್ಬೋದು ಅಂತ ಹೇಳಿಲ್ಲ. ಅದೇ ಇಲ್ಲಿ ಮುಂದ್ಗಡೆ ಒಂದು ಗಣೇಶ ಗುಡಿ ಹತ್ತೈತಿ. ನಮ್ಗೆ ಟೈಮ್ ಇಲ್ಲ ಈಗ. ನೋಡ್ರಿ ಸೂಪರ್ ಡ್ಯಾಮ್ದಿಂದ ಬಂದಮೇಲೆ ಇದೊಂದು ನಮಗೆ ವಿಚಿತ್ರ ಅನಿಸಿತ್ತು. ಏನಂದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಐತಿ. ಎಲ್ಲರೂ ಫೋಟೋ ತೆಗೆಸ್ಕೊಳತ್ತಿರು. ನಾವು ಹಂಗೆ ಏನೈತೆ ಅಂತ ನೋಡಕ್ಕೆ ಬಂದು. ಆದ್ರೆ ಪ್ಲೇಸ್ ಮಾತ್ರ ಮಸ್ತ್ ಐತಿ. ಹೋಗುವಾಗ ಅಂದರೆ ಈವ್ನಿಂಗ್ ವಿಸಿಟ್ ಮಾಡಿರಿ. ಇಲ್ಲಿ ಮಸ್ತ್ ಪ್ಲೇಸ್ ಐತಿ ಫೋಟೋ ಹೊಡ್ಕೊಳಕ್ಕದು. ನಾವು ಈಗ ಉಳಿವಿಂದ ಹೊಳ್ಳಿ ರಿಟರ್ನ್ ನಮ್ಮೂರಿಗೆ ಗೋಕಾಕ್ ಹೊಂಟೆವು. ಭಾಳ ಗಾಡಿ ಸೆಕ್ಷನ್ ಐತಿ. ಎಷ್ಟು ತ್ರಾಸ ಆಗತ್ತೈತಿ ಗಾಡಿ ಹೊಡ್ಯಾಕೆ ಮಾತ್ರ. ಇವು ಹೊಳ್ಳಿ ರಿಟರ್ನ್ ಹೊಂಟೇವು ನಾವು. ಟೈಮ್ ಭಾಳ ಆಗ್ತೈತೆ ಅನಿಸ್ತೈತಿ. ನೋಡೋನು